ಇನ್ನು ದೆಹಲಿ ಪೊಲೀಸರ ಬಗ್ಗೆ ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅವರ ಕರ್ತವ್ಯ ಲೋಪದ ಬಗ್ಗೆ ಇಡೀ ರಾಷ್ಟ್ರ ಮಾತಾಡ್ತಾ ಇದೆ. ಯಾಕೆ ಅಂದ್ರೆ ದೆಹಲಿ ಪೊಲೀಸರಿಗೆ ಮಾಹಿತಿ ಇದ್ರೂ ಕೂಡ ಕೇರ್ಲೆಸ್ ಆಗಿದ್ರ ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ದೆಹಲಿ ಪೊಲೀಸರಿಂದಲೇ ನಡೀತಾ ಮಹಾಪ್ರಮಾದ. ಮೊದಲೇ ಮಾಹಿತಿ ಗೊತ್ತಿದ್ರು ಕೂಡ ಕೇರ್ಲೆಸ್ ಆಗಿದ್ರ ದೆಹಲಿ ಪೊಲೀಸರು. ಶಂಕಿತ ಉಗ್ರ ಉಮರ್ ಬಗ್ಗೆ ಮಾಹಿತಿಯನ್ನ ನೀಡಿತ್ತು ಗುಪ್ತಚರ ಇಲಾಖೆ, ಆದರೂ ಕೂಡ ಕೇರ್ಲೆಸ್ ಆಗಿ ಇದ್ರ. ಫರೀದಾಬಾದ್ನಿಂದ ಎಸ್ಕೇಪ್ ಆಗಿದ್ದ ಈ ಶಂಕಿತ ಉಗ್ರ ಉಮರ್ ಫರೀದಾಬಾದ್ನಲ್ಲಿ 3 ವೈದ್ಯರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ಮೇಲೆ ಈ ಉಗ್ರ ಉಮರ್ ತಪ್ಪಿಸಿಕೊಂಡಿದ್ದ. ಈ ಉಮರ್ ಎಸ್ಕೇಪ್ ಆಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿದ್ರು ಕೂಡ ದೆಹಲಿ ಪೊಲೀಸರು ಈ ವಿಚಾರವನ್ನ ಕೇರ್ಲೆಸ್ ಮಾಡಿದ್ರಿಂದ ಈ ಘಟನೆ ನಡೆದಿದೆಯಾ ಅನ್ನುವಂತಹ ಅನುಮಾನ ದೊಡ್ಡದಾಗ್ತಾ ಇದೆ. ದೆಹಲಿ ಪೊಲೀಸರಿಂದ ಮಹಾಪ್ರಮಾದ ನಡೀತಾ. ಕೇರ್ಲೆಸ್ ಆಗಿ ಇದ್ದಂತಹ ದೆಹಲಿ ಪೊಲೀಸರಿಂದ ಇಷ್ಟು ದೊಡ್ಡ ಬೆಲೆ ತೆತ್ತಬೇಕಾಯ್ತಾ? ಮೊದಲೇ ಗುಪ್ತಚರ ಇಲಾಖೆ ದೆಹಲಿ ಪೊಲೀಸರಿಗೆ ಎಸ್ಕೇಪ್ ಆಗಿರುವಂತಹ ಶಂಕಿತ ಉಗ್ರ ಉಮರ್ನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪೊಲೀಸ್ ದಾಳಿ ನಡೀತಾ ಇದ್ದಂತೆ ಉಮರ್ ಎಸ್ಕೇಪ್ ಆಗಿದ್ದ. ಈಗ ಈ ಬಗ್ಗೆ ದೆಹಲಿ ಪೊಲೀಸರಿಗೆ ಮಾಹಿತಿಯನ್ನ ಗುಪ್ತಚರ ಇಲಾಖೆ ಕೊಟ್ಟಿದ್ರು ಕೂಡ ಕೇರ್ಲೆಸ್ ಆಗಿದ್ರು ದೆಹಲಿ ಪೊಲೀಸರು. ಈ ಹಿನ್ನೆಲೆಯಲ್ಲಿ ಉಮರ್ನಿಂದಲೇ ಈ ಬ್ಲಾಸ್ಟ್ ನಡೆದಿದೆಯಾ ಅನ್ನೋದರ ಬಗ್ಗೆ ಈಗಾಗಲೇ ತನಿಖೆ ಶುರುವಾಗಿದೆ. ಉಮರ್ನ ಪೇರೆಂಟ್ಸ್ ಮತ್ತು ಅವರ ಸಹೋದರರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಒಂದು ಕೈ ಸಿಕ್ಕಿದೆ. ಆ ಕೈ ಆತನದ್ದೇನಾ ಅನ್ನೋದರ ಬಗ್ಗೆಯೂ ಕೂಡ ಈಗ DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ತನಿಖೆ ತೀವ್ರಗೊಳಿಸಿದ್ದಾರೆ. ಈತ ಸುಸೈಡ್ ಬಾಂಬರ್ ಆಗಿದ್ನಾ? ಸುಸೈಡ್ ಬಾಂಬರ್ ಅಂದ್ರೆ ಕಾರ್ನಲ್ಲಿ ಸ್ಫೋಟಕಗಳನ್ನ ಈತನೇ ಹೊತ್ತೊಯ್ತಾ ಇದ್ನಾ? ಕರೆಕ್ಟಾಗಿ ಸಿಗ್ನಲ್ ಬಿದ್ದ ತಕ್ಷಣ ಅದು ಸ್ಫೋಟಗೊಳ್ಳುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ.